ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಶ್ವಿನಿ ನಕ್ಷತ್ರದವರಿಗೆ 2026ನೇ ವರ್ಷವು ಜ್ಯೋತಿಷ್ಯ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಮತ್ತು ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ವರ್ಷವಾಗಿರುತ್ತೆ. ಅಶ್ವಿನಿ ನಕ್ಷತ್ರವು ಮೇಷರಾಶಿಯ ಮೊದಲ ನಕ್ಷತ್ರವಾಗಿದ್ದು ಇದರ ಅಧಿಪತಿಗಳು ಅಶ್ವಿನಿ ಕುಮಾರರು, ದೇವಲೋಕದ ವೈದ್ಯರು ಎಂಬ ಕಾರಣದಿಂದ ಈ ನಕ್ಷತ್ರದವರು ಸಹಜವಾಗಿ ಚುರುಕು, ಧೈರ್ಯ, ತ್ವರಿತ ನಿರ್ಧಾರ ಶಕ್ತಿ ಮತ್ತು ನಾಯಕತ್ವ ಗುಣಗಳನ್ನು ಹೊಂದಿರ್ತಾರೆ. 2026ರಲ್ಲಿ ಗುರು, ಶನಿ, ರಾಹು ಮತ್ತು ಕೇತು ಮತ್ತು ಮಂಗಳ ಗ್ರಹಗಳ ಸಂಚಾರಗಳು ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಆಳವಾದ ಪರಿಣಾಮವನ್ನು ಬೀರುತ್ತೆ. ವರ್ಷದ ಆರಂಭದಲ್ಲಿ ಗುರುಗ್ರಹವು ಅನುಕೂಲ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ನಿಮ್ಮ ಬುದ್ಧಿ, ವಿವೇಕ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನೀವು ಹಿಂದೆ ಅನುಮಾನದಿಂದ ಮುಂದೂಡಿದ ನಿರ್ಧಾರಗಳನ್ನು ಧೈರ್ಯವಾಗಿ ಕೈಗೊಳ್ಳುವ ಸ್ಥಿತಿಗೆ ಬರ್ತೀರಾ. ಹೊಸ ಕೆಲಸ, ಹೊಸ ಯೋಜನೆ, ಹೊಸ ಸಂಬಂಧಗಳು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತೆ. ಆದರೆ ಶನಿಗ್ರಹದ ಪ್ರಭಾವದಿಂದ ಯಾವುದೇ ಫಲವು ಶ್ರಮ ಮತ್ತು ಸಹನಶೀಲತೆ ಇಲ್ಲದೆ ನಿಮಗೆ ಸಿಗೋದಿಲ್ಲ. ಈ ಪಾಠವನ್ನು ಈ ವರ್ಷ ನಿಮಗೆ ಕಲಿಸಿಕೊಡುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಅಶ್ವಿನಿ ನಕ್ಷತ್ರದವರಿಗೆ 2026 ಅತ್ಯಂತ ಚಟುವಟಿಕೆಯಿಂದ ಕೂಡಿದ ವರ್ಷವಾಗಿರುತ್ತೆ. ಇನ್ನು ಕೆಲಸದ ಒತ್ತಡ, ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಅವಕಾಶವೂ ನಿಮಗೆ ಲಭಿಸುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ವರ್ಗಾವಣೆ, ಪದೋನ್ನತಿ ಅಥವಾ ಹೊಸ ಅಧಿಕಾರ ದೊರೆಯುವ ಸಾಧ್ಯತೆ ಇದೆ. ಖಾಸಗಿ ಉದ್ಯೋಗದಲ್ಲಿರುವವರಿಗೆ ಉತ್ತಮ ಆಫರ್, ವೇತನ ಹೆಚ್ಚಳ ಅಥವಾ ಪ್ರಮುಖ ಪ್ರಾಜೆಕ್ಟ್ ಜವಾಬ್ದಾರಿ ಸಿಗಬಹುದು. ಆದರೆ ಆತುರದಿಂದ ಹೊಸ ಒಂದು ಕೆಲಸವನ್ನು ಬದಲಾಯಿಸುವ ಮುನ್ನ ಸಂಪೂರ್ಣ ಲಾಭ ನಷ್ಟ ಪರಿಶೀಲನೆ ಮಾಡುವುದು ಬಹಳ ಅಗತ್ಯವಾಗಿರುತ್ತೆ. ವ್ಯಾಪಾರ ಮಾಡೋರಿಗೆ 2026ರಲ್ಲಿ ರಾಹು ಗ್ರಹದ ಪ್ರಭಾವದಿಂದ ಹೊಸ ಆಲೋಚನೆಗಳು, ಹೊಸ ಕ್ಷೇತ್ರಗಳತ್ತ ಆಕರ್ಷಣೆ ಹೆಚ್ಚಾಗುತ್ತೆ. ಆನ್ಲೈನ್ ವ್ಯವಹಾರ, ವಿದೇಶಿ ಸಂಪರ್ಕಗಳು, ತಂತ್ರಜ್ಞಾನ, ವೈದ್ಯಕೀಯ, ವಾಹನ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಉತ್ತಮ ಲಾಭ ಸಾಧ್ಯತೆ ಇದೆ. ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆಯ ವಿಚಾರದಲ್ಲಿ ಎಚ್ಚರ ಅಗತ್ಯ. ಕಾನೂನು ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಹಣಕಾಸಿನ ವಿಷಯದಲ್ಲಿ ಈ ವರ್ಷ ಮಿಶ್ರ ಫಲ ನೀಡುತ್ತೆ. ಆದಾಯ ಹೆಚ್ಚಾಗುವ ಸಾಧ್ಯತೆ ಇದ್ರೂ ಕೂಡ ಖರ್ಚಿನ ಪ್ರಮಾಣವೂ ಹೆಚ್ಚಾಗುತ್ತೆ. ವಿಶೇಷವಾಗಿ ಕುಟುಂಬ, ವೈದ್ಯಕೀಯ, ವಾಹನ ಅಥವಾ ಆಸ್ತಿ ಸಂಬಂಧಿತ ಖರ್ಚುಗಳು ಎದುರಾಗಬಹುದು. ಶನಿಗ್ರಹವು ಹಣವನ್ನು ಉಳಿಸುವ ಪಾಠವನ್ನು ಕಲಿಸೋದ್ರಿಂದ ಅನಗತ್ಯ ಖರ್ಚು ಕಡಿಮೆ ಮಾಡಿದರೆ ವರ್ಷದ ಕೊನೆಯಲ್ಲಿ ಉತ್ತಮ ಉಳಿತಾಯ ಸಾಧ್ಯವಾಗುತ್ತೆ. ಸಾಲ ನೀಡೋದು ಅಥವಾ ಇತರರ ಪರವಾಗಿ ಹಣಕಾಸು ಹೊಣೆ ಹೊರೋದ್ರಿಂದ ದೂರವಾಗಿರುವುದು ಒಳಿತು. ವರ್ಷದ ಮಧ್ಯಭಾಗದಲ್ಲಿ ಹಣಕಾಸಿನ ಒತ್ತಡ ಸ್ವಲ್ಪ ಅನುಭವಿಸಬಹುದು. ಆದರೆ ವರ್ಷದ ಕೊನೆಯಲ್ಲಿ ಸ್ಥಿರತೆ ಮತ್ತು ನೆಮ್ಮದಿ ನಿಮಗೆ ಸಿಗುತ್ತೆ. ಕುಟುಂಬ ಜೀವನದಲ್ಲಿ 2026 ಅಶ್ವಿನಿ ನಕ್ಷತ್ರದವರಿಗೆ ಭಾವನಾತ್ಮಕ ಪರೀಕ್ಷೆಗಳ ವರ್ಷವಾಗಿರುತ್ತೆ. ನಿಮ್ಮ ನೇರ ಮಾತು, ತ್ವರಿತ ಪ್ರತಿಕ್ರಿಯೆ ಮತ್ತು ಕೋಪದ ಸ್ವಭಾವದಿಂದ ಮನೆಯೊಳಗಿನ ಶಾಂತಿ ಕೆಲವೊಮ್ಮೆ ಅಸ್ತವ್ಯಸ್ತವಾಗಬಹುದು. ದಾಂಪತ್ಯ ಜೀವನದಲ್ಲಿ ಅಹಂಕಾರ, ಈಗೋ ಸಮಸ್ಯೆಗಳು ಎದುರಾಗಬಹುದು. ಆದರೆ ಸಂಭಾಷಣೆ, ಸಹನೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮೂಲಕ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಸಂಗಾತಿಯ ಆರೋಗ್ಯ ಅಥವಾ ಉದ್ಯೋಗದ ಬಗ್ಗೆ ಚಿಂತನೆ ಹೆಚ್ಚಾಗಬಹುದು. ಅವಿವಾಹಿತರಿಗೆ ಈ ವರ್ಷ ಉತ್ತಮ ವಿವಾಹ ಯೋಗಗಳು ಕಂಡು ಬರ್ತಾ ಇವೆ. ವಿಶೇಷವಾಗಿ ಕುಟುಂಬದ ಹಿರಿಯರ ಮೂಲಕ ಸಂಬಂಧ ನಿಶ್ಚಯವಾಗುವ ಸಾಧ್ಯತೆ ಇದೆ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಅಥವಾ ವಿದೇಶ ಶಿಕ್ಷಣದ ಅವಕಾಶಗಳು ಕಾಣಿಸಿಕೊಳ್ಳುತ್ತೆ. ಆರೋಗ್ಯದ ದೃಷ್ಟಿಯಿಂದ 2026 ಅಶ್ವಿನಿ ನಕ್ಷತ್ರದವರಿಗೆ ಎಚ್ಚರಿಕೆಯ ವರ್ಷವಾಗಿರುತ್ತೆ. ಮಂಗಳ ಮತ್ತು ಶನಿ ಗ್ರಹಗಳ ಪ್ರಭಾವದಿಂದ ತಲೆನೋವು, ರಕ್ತದ ಒತ್ತಡ, ಸ್ನಾಯು ನೋವು, ಜೀರ್ಣಕ್ರಿಯೆ ಸಮಸ್ಯೆಗಳು ಮತ್ತು ಅಪಘಾತ ಸೂಚನೆಗಳು ಕಂಡುಬರ್ತಾ ಇವೆ. ಅತಿಯಾದ ವೇಗ ವಾಹನ ಚಾಲನೆ ಮತ್ತು ಅಜಾಗರೂಕತೆ ತಪ್ಪಿಸಬೇಕು. ನಿಯಮಿತ ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ಸಮಯಕ್ಕೆ ಸರಿಯಾದ ಆಹಾರ ಕ್ರಮ ಪಾಲಿಸಿದರೆ ಆರೋಗ್ಯವನ್ನು ನಿಯಂತ್ರಣದಲ್ಲಿ ಇಡಬಹುದು. ಮಾನಸಿಕವಾಗಿ ಕೆಲ ಸಮಯ ಒತ್ತಡ, ಆತಂಕ ಮತ್ತು ಅಶಾಂತಿ ಅನುಭವಿಸಬಹುದು. ಆದರೆ ಆಧ್ಯಾತ್ಮಿಕ ಚಟುವಟಿಕೆಗಳು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಆಧ್ಯಾತ್ಮಿಕವಾಗಿ 2026 ಅಶ್ವಿನಿ ನಕ್ಷತ್ರದವರಿಗೆ ಅತ್ಯಂತ ಶಕ್ತಿಶಾಲಿ ವರ್ಷವಾಗಿದ್ದು ಕೇತು ಗ್ರಹದ ಪ್ರಭಾವದಿಂದ ದೇವರ ಮೇಲೆ
ನಂಬಿಕೆ ಹೆಚ್ಚಾಗುತ್ತೆ. ಪೂಜೆ, ವ್ರತ, ದಾನ ಧರ್ಮಗಳಲ್ಲಿ ಆಸಕ್ತಿ ವೃದ್ಧಿಯಾಗುತ್ತೆ. ವಿಶೇಷವಾಗಿ ಹನುಮಾನ್ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ, ಮಂಗಳವಾರದ ಉಪವಾಸ ಮತ್ತು ಗುರುವಾರದ ದಾನಗಳು ನಿಮಗೆ ಮಾನಸಿಕ ಶಕ್ತಿ ಮತ್ತು ರಕ್ಷಣೆಯನ್ನು ನೀಡುತ್ತೆ. ಗುರು ಹಿರಿಯರ ಆಶೀರ್ವಾದದಿಂದ ಜೀವನದ ಅನೇಕ ಅಡಚಣೆಗಳು ದೂರವಾಗುತ್ತೆ. ಪ್ರಯಾಣ ಯೋಗಗಳು ಈ ವರ್ಷ ಹೆಚ್ಚಾಗಿದ್ದು, ಉದ್ಯೋಗ ಮತ್ತು ವ್ಯವಹಾರ ಸಂಬಂಧಿತ ದೂರ ಪ್ರಯಾಣಗಳು ಲಾಭ ನೀಡುತ್ತೆ. ಆದರೆ ಅನಗತ್ಯ ಪ್ರಯಾಣ ದೈಹಿಕ ದಣಿವಿಗೆ ಕಾರಣವಾಗಬಹುದು. ಒಟ್ಟಾರೆ ಅಶ್ವಿನಿ ನಕ್ಷತ್ರದವರಿಗೆ 2026ನೇ ವರ್ಷವು ವೇಗ, ಪರಿಶ್ರಮ, ಪರೀಕ್ಷೆ ಮತ್ತು ಸಾಧನೆಯ ವರ್ಷವಾಗಿದ್ದು, ಆತುರವನ್ನು ನಿಯಂತ್ರಿಸಿ ಶನಿಗ್ರಹದ ಪಾಠವಾದ ಸಹನಶೀಲತೆ, ಶಿಸ್ತು ಮತ್ತು ಸಂಯಮವನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ಈ ವರ್ಷ ನಿಮ್ಮ ಜೀವನದಲ್ಲಿ ಸ್ಥಿರ ಯಶಸ್ಸು, ಗೌರವ, ಆರ್ಥಿಕ ಸ್ಥಿತಿ ಮತ್ತು ಎಲ್ಲವೂ ಕೂಡ ಉತ್ತಮವಾಗುವಂತೆ ಮಾಡುತ್ತೆ. ನಿಮಗೆ ಆಂತರಿಕ ಶಾಂತಿಯನ್ನು ನೀಡುವ ಅತ್ಯಂತ ಮಹತ್ವದ ವರ್ಷವೂ ಇದಾಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮದು ನೆಚ್ಚಿನ ದೈವ ಯಾರು ಅಂತ ಕಮೆಂಟ್ ಮಾಡಿ. ನನ್ನ ನೆಚ್ಚಿನ ದೈವ ಶ್ರೀಕೃಷ್ಣ ಪರಮಾತ್ಮ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.